ಈಗ ನೋಡ್ರಿ ನಾವೆಲ್ಲಿ ಹೊಂಟೇವಂದ್ರೆ ಮಿರಜಿಗೆ ಹೊಂಟೀವಿ. ಮಿರಜಿಗೆ ಹೋಗೋಕೆ ಈಗ ರೊಟ್ಟಿ ಬೇಕು ರೀ. ಇಲ್ಲೊಬ್ಬರು ಮನ್ಯಾಗಿನ ರೊಟ್ಟಿ ಕೊಡ್ತಾರಂತೆ. ಸೊ ಹಿಂಗಾಗಿ ಈಗ ಹೋಗಿ ರೊಟ್ಟಿ ಕೇಳೋಣ್ರಿ ಹೆಂಗೆ ಒಂದು ಏನು ಅಂತೇಳಿ ಹೋಗಿ ತೊಗೊಂಡು ಬರೋಣ್ರಿ. ಈಗ ನೋಡ್ರಿ ರೊಟ್ಟಿ ಯಾರ ಮನೆ ಅಂತೂ ಸಿಗ್ತೀರಿ ನಮಗೆ. ಆದ್ರೆ ಅವ್ರ ಕಡೆ ಈಗ ರೊಟ್ಟಿ ಇಲ್ಲಂತ್ರಿ. ಅವ್ರಿಗೆ ಏನು ಒಂದು ತಾಸು ಮುಂಚೆ ಹೇಳ್ಬೇಕಂತ್ರಿ. ನಮಗೆ ನೋಡಿದ್ರೆ ಈಗ ಫುಲ್ ಅರ್ಜೆಂಟ್ ಐತಿ. ಈಗ ಮನೆಗೆ ಹೋಗಿ ಏನರ ಒಂದು ರೊಟ್ಟಿದ ಇದು ತೊಗೊಳ್ಬೇಕು ಬ್ಯಾಡು ಅಂತೇಳಿ ಇದು ಮಾತಾಡ್ಬೇಕು ರೀ. ಈಗ ನೋಡ್ರಿ ಈಗ ಬ್ಯಾಗ್ ಅಂತೂ ರೆಡಿ ಆಗೈತಿ. ಸುಮ್ಮನೆ ಏನು ಮಾಡಾಕತ್ತಿ? ಕಟ್ಟಾಕತ್ತಿ. ಏನೇನು ಬೆಳೆಸಾರೆ? ನಾ ಅಲ್ಲಿ ಹೋಗಿದ್ದೆ. ಅವ್ರು ಏನಂದ್ರೆ ಒಂದು ತಾಸು ಮುಂಚೆ ಹೇಳ್ಬೇಕ್ರಿ ಅಂತ ಹೇಳಿದ್ರು ಅವ್ರು. ಅದಕ್ಕೆ ಈಗ ಮುನ್ನ ಕಳ್ಸನ್ ತಗೋ. ಮುನ್ನ ಫೋನ್ ಹಚ್ಚಂದ್ರಿ ಇಲ್ಲಿ. ಹಲೋ ಮುನ್ನ. ಈಗ ನೋಡ್ರಿ ನಾನು ಮುನ್ನಾಗ ಫೋನ್ ಹಚ್ಚಿದೆ ರೀ ರೊಟ್ಟಿ ಸಂಬಂಧ. ಗಾಡಿ ಯಾವ ಖಾಲಿ ಇಲ್ಲ ಅಂತ್ರಿ. ಹಿಂಗಾಗಿ ಈಗ ಇಲ್ಲೊಂದು ಕಡೆ ಅಂದ್ರೆ ಇಲ್ಲೊಂದು ಅಂಗಡಿ ಐತ್ರಿ ಮುಂದೆ. ಆ ಅಂಗಡಿಯಾಗ ಹೋಗಿ ಕೇಳಿದ್ನಿ. ಈಗ ಅಲ್ಲಿ ಸಿಕ್ಕಂದ್ರೆ ಭಾಳ ಚಲೋ ಆಕೈತ್ರಿ. ಇಲ್ಲಾಂದ್ರೆ ಎಲ್ಲರ ಹೋಗೋಬೇಕಾದ್ರೆ ತೊಗೊಂಡು ಹೋಗ್ಬೇಕು ರೀ. ಯಾಕಂತ ಹೇಳಿದ್ರೆ ಅಲ್ಲಿ ಊಟ ಗೀಟ ಮಾಡೋಕ್ಕದು ಚಲೋ ಆಕೈತ್ರಿ. ಅನ್ನ ಅಂದ್ರೆ ಏನು ಆಕೈತ್ರಿಪ್ಪ ಕೆಡೋ ಚಾನ್ಸ್ ಇರ್ತೈತಿ. ರೊಟ್ಟಿ ಅಂದ್ರೆ ಕೆಡಂಗಿಲ್ಲ, ಹೆಚ್ಚಿಗೆ ಟೈಮ್ ಇಡ್ಬೋದು. ಹಿಂಗಾಗಿ ಈಗ ಇಲ್ಲೊಂದು ಅಂಗಡಿ ಐತ್ರಿ, ಅಲ್ಲಿ ಹೋಗೊಂಡ್ರಿ. ಈಗ ಪಟ ಅಲ್ಲೋಗಿ ಕೇಳೋಣ ರೊಟ್ಟಿ ಸಿಕ್ಕುರಿಪ್ಪ ಅಂತ ಹೇಳಿದ್ರೆ ಒಂದು 25-30 ರೊಟ್ಟಿ ತೊಗೊಂಡು ಹೋಗೋಣಂತ್ರಿ ಮುಂದೆ. ಈಗ ನೋಡಿರಿ ಫೈನಲಿ ನಾವು ಅಂಗಡಿಗಂತೂ ಬಂದೀವಿ ರೀ. ಇದು ಬೇಕ್ರಿನ ಹೋದ್ರಿ, ಆಮ್ಯಾಗ ಇದು ಜನರಲ್ ಸ್ಟೋರು ಹೋದ, ಆಮ್ಯಾಗ ಇಲ್ಲಿ ರೊಟ್ಟಿ ಅಂತೂ ಸಿಕ್ಕು ರೀ ನಮಗೆ. ಅಲ್ಲ ಹೆಂಗೊಂದು ರೊಟ್ಟಿ ರೀ? 6 ರೂಪಾಯಿ ಒಂದೇನು ರೀ? ಆಯಿತು ಒಂದು 25 ಕೊಡ್ರಿ. ಈಗ ನೋಡ್ರಿ ರೊಟ್ಟಿ ತೊಗೊಂಡ್ವಿ ಪಟ ಈಗ ಮನೆಗೆ ಹೋಗೋಣ್ರಿ. ನೀನು ರೊಟ್ಟಿ ಅನ್ನಾಗ್ತಿದ್ದಿ. ರೊಟ್ಟಿ ಅಂತೂ ಬಂದ್ವಿ. ಈಗ ಏನು ಮಾಡೋದು? ಪಟ ಮುಂದೆ ಹೋಗ್ಬಿಡೋದು ಅಂತ. ಅಮ್ಮ ನಾವು ಹೋಗಿ ಬರ್ತೀವಿ ನೋಡ್ರಿ. ಹಾಂ ಹೋಗಿ ಅಲ್ಲಿ ಫೋನ್ ಹಚ್ತೀವಿ ತಗೋರಿ ನಾವು. ಇದ್ರಾಗ ರೈಲ್ವೆದಾಗ ಕುಂತ ಮೇಲೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್. ಇವಾಗ ನಾವು ಬಿ ಫಾತಿಮಾ ದರ್ಗಾಕ್ಕೆ ಬಂದಿವಿ ರೀ. ಅಂದ್ರೆ ಹೋಗೋಕ್ಕಿಂತ ಮುಂಚೆಗಾನ ಇಲ್ಲಿ ದರ್ಗಾದಾಗ ಬಿ ಫಾತಿಮನ ಆಶೀರ್ವಾದ ತೊಗೊಂಡು ಹೋದ್ರಾತು ಅಂಥೇಳಿ ಈಗ ದರ್ಗಾಕ್ಕೆ ಬಂದಿವಿ ನೋಡ್ರಿ. ಸಾನಿಯ ನಾನು ತಮ್ಮನ್ನ ಎಲ್ಲರೂ ಕೂಡಿ ಇವತ್ತು ನಮ್ಮ ಜೊತೆ ಬಾಬರ್ ಬರಾಕತ್ಯಾರ ರೀ. ಆಮೇಲೆ ಮುನ್ನ ಬರಾಕತ್ತೇನೆ ರೀ. ಹೋಗೋಣ್ರಿ ಇವಾಗ ಒಳಗೆ ಬಿ ಫಾತಿಮಾಗ ಸಣ್ಣ ಮಾಡಿ ಹೋಗೋಣ್ರಿ. ಸಂಜೆ ತಂಗಾಳಿ ತಂಪಾ. ಫೈನಲಿ ನೋಡ್ರಿ ನಾವೀಗ ರೈಲ್ವೆ ಸ್ಟೇಷನಿಗೆ ಬಂದಿರ್ತೀವಿ ಸರ್. ರೈಲ್ವೆ ಸ್ಟೇಷನ್ಗೆ ಬಂದು ಇವಾಗ ಟಿಕೆಟ್ ತಗ್ಸೋಕೆ ಹೋಗೋದು ಒಳಗೆ. ನೋಡ್ರಿ ನಮ್ದು ಹುಬ್ಳಿ ರೈಲ್ವೆ ಸ್ಟೇಷನ್ ಹೆಂಗೆ ಐತಪ್ಪ ಅಂತ ಹೇಳಿದ್ರೆ ಭಾಳ ಸೂಪರ್ ಐತ್ರ. ಹಂಗೆ ಭಾಳ ದೊಡ್ಡದು ಐತ್ರಿ. ನೋಡ್ರಿ ಎಲ್ಲಿ ಮಟನೂ ಐತ್ರಿ ರೈಲ್ವೆ ಸ್ಟೇಷನ್ ಅಂತ ಹೇಳಿದ್ರೆ. ನೋಡ್ರಿ ಅಲ್ಲಿ ಗಾಡಿ ಪಾರ್ಕಿಂಗ್ ಅದಾವ್ರಿ. ಎಲ್ಲನೂ ಮಸ್ತ್ ಐತೆ ನೋಡ್ರಿ. ಅದು ಭಾಳ ಮಸ್ತ್ ಕಟ್ಟಾರ. ಈಗ ನೋಡ್ರಿ ನಾವು ರೈಲ್ವೆ ಸ್ಟೇಷನ್ ಒಳಗೆ ಬಂದೀವಿ ರೀ. ಅಲ್ಲಿ ಮಿಷನ್ ಐತೆ ನೋಡ್ರಿ. ಅಂದ್ರೆ ಬ್ಯಾಗಲ್ಲಿ ಎಲ್ಲ ಚೆಕ್ ಮಾಡಿ ಆಮೇಲೆ ಅಲ್ಲಿ ಆ ಕಡೆಯಿಂದ ತೊಗೋಬೋದು ನಾವು. ಅಲ್ಲಿ ಬ್ಯಾಗ್ ಚೆಕ್ ಮಾಡೋದು ಮಿಷನ್ ರೀ ಅದು. ಆಮೇಲೆ ಇಲ್ಲೆಲ್ಲ ನಮ್ಮ ಮನೆಯವರು ಮತ್ತು ಮುನ್ನ ಸ್ಟೇಷನ್ ಇದೇನು ಟಿಕೆಟ್ ತಗ್ಸ್ಕೊಂಬರಕ್ಕೆ ಹೋಗ್ಯಾರ. ಅಲ್ಲಿ ಟಿಕೆಟ್ ತೆಗೆಸ್ಕೊಂಡು ಬರಲಿ. ನೋಡಿರಿ ಫ್ರೆಂಡ್ಸ ನಾವು ಯಾವ ಊರಿಗೆ ಹೊಂಟೀವಿ ಏನು ಅನ್ನೋದನ್ನು ನೀವು ಕಂಟಿನ್ಯೂ ನೋಡಿರಿ ನಮ್ಮ ಬ್ಲಾಗ್. ನಾವು ರೈಲ್ವೆಗೆ ಹೊಂಟೀವಿ ರೀ. ಈ ಸಲ ಫಸ್ಟ್ ಟೈಮ್ ರೀ ಬ್ಲಾಗ್ ಸ್ಟಾರ್ಟ್ ಮಾಡಿ ಒಂದು ಸಲ ನಾವು ರೈಲ್ವೆಗೆ ಹೋಗಿದ್ದಿಲ್ಲ ರೀ. ಈ ಸಲ ಫಸ್ಟ್ ಟೈಮ್ ನಾವು ರೈಲ್ವೆಗೆ ಹೊಂಟೀವಿ ನೋಡ್ರಿ ನಮ್ಮದು ಹುಬ್ಳಿ ರೈಲ್ವೆ ಸ್ಟೇಷನ್ ಎಷ್ಟು ದೊಡ್ಡದೈತಿ, ಎಷ್ಟು ಗದ್ದಲ ಐತ್ರಿ. ಈಗ ನೋಡ್ರಿ ಇಲ್ಲಿ ನಮ್ಮ ಬ್ಯಾಗ್ ಬಂದು ರೀ ಆ ಮಿಷನ್ ಒಳಗೆ ಇಟ್ಗಳಿಗೆ. ಸೊ ಫೈನಲಿ ನೋಡ್ರಿ ನಾವು ಟಿಕೆಟ್ ತೆಗೆಸ್ಕೊಂಡಿರಿ. ಆಮೇಲೆ ಬ್ಯಾಗ್ ಎಲ್ಲ ಚೆಕಿಂಗ್ ಆದ್ರಿ ರೀ. ಈಗ ನಮ್ಮ ರೈಲ್ವೆ ಬಂದು ಎಷ್ಟನೇ ಪ್ಲಾಟ್ಫಾರ್ಮ್ ಒಳಗೆ ನಿಂದಿರ್ತೈತಪ್ಪ ಅಂತೇಳಿ ಮುನ್ನ ಗೊತ್ತೈತ್ರಿ. ಮುನ್ನ ಕರ್ಕೊಂಡು ಹೊಂಟನ್ರಿ ನಮಗೆ. ಹಾಂ ಎಷ್ಟೊತ್ತಿಗೆ ಬರ್ತೈತಂದ್ರಿ ಟ್ರೈನ್? 2 ಬಂದೈತಿ. ಹಾಂ 3 ಗಂಟೆ ಬಂದೈತಿ. ಹೌದೇನ್ರಿ? ನಾವು ಯಾವ ಟ್ರೈನ್ಗೆ ಹೋಗನ್ರಿ? ನೋಡೋಣ 2 ಗಂಟೆ ಖಾಲಿ ತಂದ್ರೆ ಅದಕ್ಕೆ ಹೋಗೋಣ. ಹಾಂ ಇಲ್ಲಂದ್ರೆ 3 ಗಂಟೆ ಐತಲ್ಲ ಅದರಿಂದ ಹೋಗೈತಿ. ಹಾಂ ಖಾಲಿ ಇರ್ತೈತಿ. ಹೋಗೋಣ. ಒಟ್ಟು ಸೀಟ್ ಇರ್ಬೇಕು ನೋಡ್ರಿಪ್ಪ. ಹೋಗೋಣಂತ್ರಿ. ಅದು ಕರೆಂಟಿನ ಟ್ರೈನ್ ಏನ್ರಿ? ಅದು ಒಂದೇ ಭಾರತ್. ಅದೇನ್ರಿ ಒಂದೇ ಭಾರತ್. ಅಯ್ಯೋ ಎಷ್ಟು ರಶ್ ಆಯ್ತು ನೋಡ್ರಿ. ಅದಕ್ಕೆ ಎಷ್ಟು ಮಂದಿ ಹೊಂಟಾರ್ರಿ. ಅದ ಒಂದೇ ಭಾರತ್ ಟ್ರೈನ್ ಅದು. ಹಾಂ ಇದು ಒಂದೇ ಭಾರತ್ ನೋಡ್ರಿ ಎಷ್ಟು ರಶ್ ಐತೆ ಅದು. ನೋಡ್ರಿ ಫೈನಲಿ ಟ್ರೈನ್ ಯಾವ್ದು ಅಂತ ಹೇಳಿದ್ರೆ ಒಂದೇ ಭಾರತ್ ಅಲ್ರಿ ಅದು. ಒಂದೇ ಭಾರತ ಟ್ರೈನ್. ಈಗ ನಾವು ಹೋಗೋ ಟ್ರೈನ್ ಏನ್ರಿ ಇದು? ಅಲ್ರಿ ಶರಾವತಿ ಟ್ರೈನ್. ಶರಾವತಿ ಟ್ರೈನ್ ಹೋದಿಲ್ರಿ ಇದು? ಈಗ ಇದಕ್ಕೇನ್ರಿ ಹೋಗೋದ? ಹಾಂ
ನಾವು ಇದಕ್ಕಲ್ರಿ ಹೋಗೋದು ಈಗ ಇದು ಇದು ಖಾಲಿ ಇತ್ತು ಅದಕ್ಕೆ ಹತ್ತುನ ಹಾಂ ಇಲ್ಲಪ್ಪ ಅಂದ್ರೆ 3 ಗಂಟೆಗೆ ಟ್ರೈನ್ ಐತಿ ಅದಕ್ಕೆ ಹೋಗೋಣ ಅಂತ. ನಾವು ಆ್ಯಕ್ಚುಲಿ ನೋಡಿದ್ರೆ ಈ ಟ್ರೈನ್ಗೆ ಹೋಗ್ಬೇಕಾಗಿತ್ತು. ಇದು 2 ಗಂಟೆಗೆ ಬಂದ್ರಿ ಅಂದ್ರೆ ನಾವು ಇದಂದ್ರೆ ಫುಲ್ ರಶ್ ಐತ್ರಿ, ಹಂಗಾಗಿ ನಾವು ಈ ಟ್ರೈನ್ಗೆ ಹೋಗಂಗಿಲ್ಲ ರೀ. ಇದು ತಪ್ಪಿದ್ದು ಅಂದ್ರೆ 3 ಗಂಟೆಗೆ ಐತಂದ್ರಿ ಟ್ರೈನು. 3 ಗಂಟೆ ಟ್ರೈನ್ಗೆ ಹೋಗ್ತೀವಿ, ಅದು ಖಾಲಿ ಬಂದು ಸೀಟ್ ಇರ್ಬೋದು. ಹಾಗಾಗಿ ಇನ್ನೂ ಒಂದು ಹಾಸ್ಪಿಟ್ಲ್ 3 ಗಂಟೆ ಟ್ರೈನ್ಗೆ ಹೋಗ್ತೀವಿ. ಬಾಬಾರ್ ನೋಡ್ರಿಪ್ಪ ಇಲ್ಲಿ ದೋಸೆ ತೊಗೊಂಬಂದಾರಿ, ವಡ ತೊಗೊಂಬಂದಾರಿ, ಚಟ್ನಿ ತೊಗೊಂಬಂದಾರಿ. ಇಲ್ಲಿ ಅಡುಗೆ ಕಟ್ಕೊಂಬಂದಿವಿ, ಬ್ಯಾಡ ಅಂದ್ರೆ ಹುಡ್ರು ತಿಂತಾವ ತಗೋ ಅಂತೇಳಿ ತೊಗೊಂಬಂದಾರಿ. ಈಗ ನೋಡೋಣ್ರಿ ಹೆಂಗೈತೆ ಟೇಸ್ಟ್. ಈಗ ನೋಡ್ರಿ ಒಂದು ಟ್ರೈನ್ ಅಂತೂ ಬಂತೆ, ಅದಂತೂ ಫುಲ್ ರಶ್ ಐತ್ರಿ. ಇದೇ ಟ್ರೈನ್ ಅದು. ನಾವು ನೋಡ್ರಿ ಈ ಟ್ರೈನಿಗೆ ಹೊಂಟಿಲ್ಲ, ನಾವು ಹೊಂಟಿದ್ದು 3 ಗಂಟೆ ಟ್ರೈನಿಗೆ. ಯಾಕಂತ ಹೇಳಿದ್ರೆ ಅದು ಹುಬ್ಳಿ ಸ್ಟೇಷನ್ ಅಂತ ಬಿಡ್ತೈತ್ರಿ, ಅಂದ್ರೆ ರಶ್ ಕಡಿಮೆ ಐತೆ ಎಲ್ಲ ಮುನ್ನ. ಇಲ್ಲೇ ಸ್ಟಾರ್ಟ್ ಆಗೈತದ. ಈಗ ನಾವೇನು ಹೊಂಟೇವ್ರಿಪ್ಪ ಅಂದ್ರೆ ಬಾಳೆಹಣ್ಣು ತರ ಹೊಂಟೇವಿ ನೋಡ್ರಿ. ನಾವಂತೂ ಬಾಳೆಹಣ್ಣು ತೊಗೊಂಡ್ವಿ. ನಾವು ಬಾಳೆಹಣ್ಣು ತೊಗೊಳಕ್ಕೆ ನೋಡ್ರಿ ಸ್ಟೇಷನ್ನಿಂದ ಈಗ ಹೊರಗೆ ಬಂದಿದ್ವಿ. ಯಾಕ್ರಿಪ್ಪ ಅಂತ ಹೇಳಿದರೆ ಸ್ಟೇಷನ್ ಒಳಗೆ ಐತಲ್ರಿ 20 ರೂಪಾಯಿಗೆ 3 ಬಾಳೆಹಣ್ಣು, ಇಲ್ಲಿ ನೋಡ್ರಿ 35 ರೂಪಾಯಿಗೆ 1 ಡಜನ್. ಆಮ್ಯಾಗ ಮಾರ್ಕೆಟ್ನಾಗ ಹೋದ್ರಿಪ್ಪ ಅಂತಿದ್ರೆ ಮತ್ತು ನಾವು 20 ರೂಪಾಯಿಗೆ ಡಜನ್, 25 ರೂಪಾಯಿಗೆ ಡಜನ್ ಹಿಂಗೆಲ್ಲ ಕೊಡ್ತಾರೆ ರೀ ಅಲ್ಲ ಮುನ್ನ. ಆಮ್ಯಾಗ ಇಲ್ಲಿ ಮುನ್ನ ಇನ್ನೊಂದು ಬರ್ತಾನೆ ಸ್ಟೇಷನ್ ಒಳಗೆ ಯಾಕೆ ಇಷ್ಟು ರೇಟ್ ಕೊಡ್ತಾರಪ್ಪ ಅಂತಿದ್ರೆ ಅವರು ಹೊರಗಿಂದ ತಂದು ವ್ಯಾಪಾರ ಮಾಡಬೇಕಲ್ಲ, ಹಿಂಗಾಗಿ ರೇಟ್ ಕೊಡ್ತಾರೆ. ಬಟ್ ಆ ರೇಟ್ ನಮಗೆ ಗಿಟ್ಟಂಗಿಲ್ಲ. ಹಿಂಗಾಗಿ ನಾವು ಸ್ಟೇಷನ್ನಿಂದ ಹೊರಗೆ ಬಂದೆ, ಬಾಳೆಹಣ್ಣು ತೊಗೊಂಡೆ ಹೊಂಟೇವೆ ನೋಡ್ರಿ. ಈಗ ಬರ್ರಿ ಈಗ ಫಟಾಫಟ ಹೋಗೋಣ. ಒಂದಂತೂ ಟ್ರೈನ್ ಹೋತೀಗ, ಇನ್ನೊಂದು ಟ್ರೈನ್ ಏನ್ರಿಪ್ಪ ಅಂದ್ರೆ 3 ಗಂಟೆಗೆ ಐತಿ. ಅದು ಹುಬ್ಬಳ್ಳಿಯಿಂದ ಹೋಗ್ತೈತಲ್ಲ ಅದು. ಎಸ್ ಬರ್ರಿ ಹೋಗೋಣ ಫಟಾಫಟ ಅಂತೇಳಿ. ನೋಡ್ರಿ ನಮ್ಮದು ಹುಬ್ಬಳ್ಳಿ ಪ್ಲಾಟ್ಫಾರ್ಮ್ ಎಲ್ಲಿಂದ ಸ್ಟಾರ್ಟ್ ಆಕೈತ್ರಿಪ್ಪ ಅಂತೇಳಿದ್ರೆ ಇಲ್ಲಿ ನೋಡ್ರಿ ಎಲ್ಲಿಂದ ಸ್ಟಾರ್ಟ್ ಆತ್ರಿಪ್ಪ ಅಂತಿದ್ರೆ ಬರ್ರಿ ಈಗ ಮುಂದೆ ಹೋಗೋಣ ಬಾಮನ್ನ. ಈಗ ನೋಡ್ರಿ ನಾವು ನಿಮಗೆ ತೋರಿಸಿದ್ದೀವಲ್ಲ ಎಲ್ಲಿಂದ ಸ್ಟಾರ್ಟ್ ಆಕೈತೆ ಅಂತೇಳಿ. ಈಗ ಹಂಗೆ ಹೊಂಟಿವ್ರಿಪ್ಪ ಅಂತೇಳಿದ್ರೆ ಹಿಂಗೆ ಹೋಗ್ತಾ ರೀ ಸಿಕ್ಕಾಪಟ್ಟಿ ಉದ್ದು ಹೋಗ್ಬೇಕ್ರಿ ನಾವು. ಸಿಕ್ಕಾಪಟ್ಟಿ ಉದ್ದು ಹೋದ್ರೆ ನಮ್ಮದು ಹುಬ್ಬಳ್ಳಿ ಸ್ಟೇಷನ್ ಮುಗಿಯಂಗಿಲ್ಲ ಅಲ್ಲ ಮನ್ನ. ಬರೋಬ್ಬರಿ 1.5 ಕಿಲೋಮೀಟರ್ ಇದೆ. ಬರೋಬ್ಬರಿ ನೋಡ್ರಿ 1.5 ಕಿಲೋಮೀಟ್ರ್ ಐತಂತೆ. ಒಂದು ತಾಸು ನಾವು ಸ್ಟೇಷನ್ ಒಳಗೆ ಬಿಫೋರ್ ಇರ್ಬೇಕು, ಅದು ನಮ್ಗೆ ಚಲೋ. ಬರ್ರಿ ಈಗ ಫಟಾಫಟ ಹೋಗೋಣ. ಟ್ರೈನ್ ಬರೋದು ವೇಟ್ ಮಾಡೋಣ. ಈಗ ಮುನ್ನ ಇದೇ ಟ್ರೈನ್ ಹೋಗೋದೀಗ. ಹೌದು ಇದಿರ್ಬೇಕು ಮುನ್ನ. ಯಾಕೆ ಹೇಳ ಈ ಟ್ರೈನ್ ಬಿಟ್ರೆ ಮತ್ತೆ ಪ್ಲಾಟ್ಫಾರ್ಮಿಗೆ ಯಾವ ಟ್ರೈನ್ ಬರೋಂಗಿಲ್ಲ. ತಮ್ಮನ ಟ್ರೈನ್ ಬಂತೆ ನೋಡ್ರಿ, ಹತ್ರಿ ಪಟಾಪಟ ಹತ್ರಿ. समझ ट्रेन में हाँ बरं होने तर ಬ್ಯಾಗ್ ತೋರಿ ಹಂಗಂದ್ರೆ. ರೈಲು ಬಂದಾದ್ರಿ, ರೈಲ್ ಒಳಗೆ ಈಗ ನಾವು ಹತ್ತು ಕುತ್ಕೊಂಡಿರಿ. ಆಮೇಲೆ ಇಲ್ಲಿ ನೋಡ್ರಿ ಎಲ್ಲ ಸೀಟ್ ಖಾಲಿನೇ ಅದಾವ್ರಿ. ಆಮೇಲೆ ಮತ್ತೆ ಮುಂದೆ ಹೋಗ್ತಾ ಮತ್ತೆ ತುಂಬ್ಕೊಂಡು ಹೋಗ್ತದ್ರಿ. ಇದು ರಿಸರ್ವೇಷನ್ ಇಲ್ಲ ಹೋದಿಲ್ರಿ ಇದು ಫಸ್ಟ್ ರಿಸರ್ವೇಷನ್ ಅದು ಫಸ್ಟಿಗೆ ಕೊಟ್ಟಿದ್ರಿ ಫ್ರೆಂಡ್ಸ್. ನಾವಲ್ಲಿ ರಿಸರ್ವೇಷನ್ ಅನ್ನೋದ್ರೆ ಮತ್ತೆ ಯಾರೋ ಬಂದು ಅರ್ಧಕ್ಕೆ ಎಬ್ಬಿಸ್ಬಾರ್ದು ನಮಗೆ. ಇದು ಮತ್ತೆ ಇಲ್ಲೇ ಸಮೀಪ ಅಲ್ಲ, ನಾವು ನಿಂತ್ಕೊಂಡು ಹೋಗಕ್ಕೆ ದೂರ ಊರು ಅಂತಂದು ಹೇಳಿ ಮತ್ತೆ ಹೊಳ್ಳಿ ರಿಟರ್ನ್ ಬಂದು ಲಾಸ್ಟ್ ಡಬ್ಬಿ ಒಳಗೆ ಕುತ್ಕೊಂಡ್ವಿ. ರಿಸರ್ವೇಷನ್ ಇಲ್ಲದ ಡಬ್ಬಿ ಒಳಗೆ ಕುತ್ಕೊಂಡ್ವಿ ನೋಡ್ರಿ ನಾವೀಗ. ಅಲ್ಲಿ ಮುನ್ನಾನು ಬಾಬಾ ಕುತ್ಕೊಂಡಾರ್ರಿ, ಇಲ್ಲಿ ನಮ್ಮ ಮನೆಯವರು ತಮ್ಮನ ಕುತ್ಕೊಂಡಾರ್ರಿ. ಮತ್ತೆ ಇಲ್ಲಿ ತಮ್ಮ ಸಾನಿಯಾ ಕುಂತಾಳೆ, ಸಾನಿಯಾ ಬಂದು ನಾ ಕುಂತಿದ್ರಿ. ಇವಾಗ ಎಷ್ಟು 3 ಗಂಟೆ ಬಿಡ್ಬೇಕಂದ್ರೆ ಅದು 3 ಗಂಟೆ ಇನ್ನು 15 ನಿಮಿಷ. ಇನ್ನು 15 ನಿಮಿಷ ಅಂತ್ರಿ. ಟ್ರೈನ್ ಹಗರ್ಕ ಹೊಡ್ತ ಚುಕ್ ಬುಕ್ ಅನ್ಕೊಂತ. ಹಾಂ ಭಾರಿ ಸ್ಲೋ ಹೊಂಟೈತಿ. ನಾವ್ಯಾಗ ಬರ್ತಾ ಏನು ಮಾಡ್ತೈತಿ ಇವಾಗ ಫಾಸ್ಟ್ ಆಗ್ತೈತಿ. ಸುಮ್ಮನೆ ಈಗೆಲ್ಲ ಬಂದೀವಿ ನಾವು. ನಮ್ಮ ಉನ್ಕಲ್ ಸ್ಟೇಷನ್ ನೋಡ್ರಿ. ಆಮ್ಯಾಗ ಈ ಸೈಡ್ ಹೋದಿಪ್ಪ ಅಂತ ಬಂದಿನಿ ಪತ್ರಿಕರ್ತಾ ನಗರ ಬರ್ತೈತಿ ಇಲ್ಲಿ ಕಡೆ. ಸುಮ್ಮನೆ ಬಂದು ನೋಡೋಣ ನಮ್ಮ ಹುಬ್ಬಳ್ಳಿ ಗೇಟ್. ಹೌದು ನೋಡೋಣ ತಡಿ ಯಾರ ಬರ್ತಾರೆ ನೋಡೋಣ. ಸುಲ್ತಾನ್ ಅದು ಯಾರ ಬಂದರೆ ಟಾಟಾ ಮಾಡೋಣಂತೆ. ಅಲ್ಲ ಸ್ಟಾರ್ಟ್. ಹೌದು
ಇಲ್ಲಿ ಮುನ್ನಾನು ಊಟ ಮಾಡಾಕತ್ತಾನ್ರಿ. ಮುನ್ನ ಆಗಿರಪ್ಪ ರೊಟ್ಟಿ ಭಾಳ ನೋಡ. ಅಲ್ಲಿ ತಮ್ಮನ್ನ ಕುಂತಾಳ್ರಿ, ಇಲ್ಲಿ ನಮ್ಮ ಡ್ಯಾಡಿಯಾರು ಕುಂತಾರೆ. ಮತ್ತು ಎಲ್ಲರೂ ಊಟ ಮಾಡಾಕತ್ತಾರ. ಮತ್ತು ನನಗೆ ತಾಟೆ ನಂದು ಕೊಟ್ಟು ಬಿಟ್ಟಿನಿ ಇಲ್ಲಿ ಕೊಟ್ಟು ತಾರು ಕೊಟ್ಟು ಇಲ್ಲಿ. ತಮ್ಮನಾಗಿಲ್ಲ, ತಮ್ಮನ ಮಕ್ಕ ಮಾಡೋಣ ಅದಕ್ಕೆ. ನೋಡ್ರಿಪ್ಪ ನಾವು ಯಾವ ಸ್ಟೇಷನ್ ಒಳಗೆ ನಮ್ಮ ಟ್ರೈನ್ ನಿಂತದಪ್ಪ ಅಂತಂದು ಹೇಳಿದ್ರೆ ಇದು ಅಳ್ಳಾವರ್ ಸ್ಟೇಷನ್ ನೋಡ್ರಿ. ಇದು ಅಳ್ಳಾವರ್ ಸ್ಟೇಷನ್ ಆದಮೇಲೆ ಮತ್ತು ನೆಕ್ಸ್ಟ್ ಯಾವ್ದು ಬರ್ತದೆ ಗೊತ್ತಿರ್ತೈತೆ ನಮ್ಮ ಹತ್ರ. ಈ ಕಡೆ ಸೈಡ್ ಏನು ಗೊತ್ತಿದ್ರೆ ಬಿಡ್ತು ನೋಡ್ರಿ ಈಗ ಗಾಡಿ. ಬಾಬರ್ ಅಂತ ಇಲ್ಲಿ ಊಟ ಮಾಡಿ ಮಕ್ಕೊಂತಾರೆ. ಆಮೇಲೆ ತಮ್ಮನೂ ಮಕ್ಕೊಂದಾಳ್ರಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾವು ಎಲ್ಲಿ ಬಂದಿಪ್ಪ ಅಂತ ಹೇಳಿದ್ರೆ ಲೋಂಡ ಇಲ್ಲಿ ಬಂದು ವಡಾಪಾವ್ ಇಲ್ಲಿಂದ ನೋಡ್ರಿ ಸ್ಟೇಷನ್ ಎಲ್ಲ ವಡಾಪಾವ್ ಅಂದ್ರೆ ಬಿಸಿ ಗರಂ ಗರಂ ಅಂತ ಮತ್ತೆ ಕುಂದ್ರ ತಮ್ಮನ ತಳಗ ನೋಡ್ರಿ ಕಾಂದ ಬಜ್ಜಿ ಅಂತ ಸಾನಿಯಾ. ಒಂದದ ನೋಡ್ರಿಪ್ಪ ನಾವಿಲ್ಲಿ ಕುಂತವ್ರಲ್ಲಿ ಅದು ಅಲ್ಲಿ ಕಂಡು ಅಮ್ಮನ್ನ ಇಲ್ಲೇ ಇರ್ತ ಎಲ್ಲೈತೆ ಇಂಥ ಇದ್ರೊಳಗನ ಇರ್ತಾವು. ಹಾಂ ಹೌದು. ಯಾರು ಸರ ಮಿಸ್ ಆದ್ವು ಈ ಸರ ಎಡ್ಕೊಂಡು ನೋಡು. ಕಂಡಿಲ್ಲ ಈಗ ತಂಪು ಹೊತ್ನಾಗಲ್ಲ ಇಲ್ಲಂತ್ರ ಜಗ್ಗಿರ್ತಾವಂತ ನವಿಲ್. ನಾವ ನೋಡಿ ಈಗ ಎಷ್ಟು ನೋಡಿದ್ವಿ. ಸೊ ನೋಡಿ ಫ್ರೆಂಡ್ಸ್, ನಾವು ಹುಬ್ಳಿ 3 ಗಂಟೆಗೆ ಬಿಟ್ಟಿದ್ವಿ ರೀ. ಈಗ ಟೈಮ್ ಆಗಲೇ 5:30 ಆತ್ರಿ. ಈಗ 5:30ಗೆ ನಾವು ಎಲ್ಲದೀಪ ಅಂತ ಹೇಳಿದ್ರೆ ಖಾನಾಪುರ ಒಳಗೈತೆ ನೋಡ್ರಿ. ಖಾನಾಪುರ ದಾಟಿದ ಮೇಲೆ ಬೆಳಗಾವ್ ಬರ್ತದೆ ರೀ. ಬೆಳಗಾವ್ ನಂತರ ಮತ್ತೆ ನಾವು ಮುಂದಕ್ಕೆ ಹೋಗ್ಬೋದು ಫ್ರೆಂಡ್ಸ್. ಬರೀ ಇವಾಗ ಇದು ಖಾನಾಪುರ ಒಳಗೆ ನಿಂತತ್ರಿ. ಇಲ್ಲ ಸ್ಟೇಷನ್ ಉನ್ನತಲ್ರಿ ಇವಾಗ ನಿಂತತ್ ನೋಡ್ರಿ ಟ್ರೈನ್. 10 ನಿಮಿಷ ಅಷ್ಟೇ ನಿಂತತ್ರಿ ಟ್ರೈನ್ ಎಲ್ಲ ಸ್ಟೇಷನ್ ಕಡೆನ. ಮುನ್ನ ಇಲ್ಲೇ ಇರ್ತೇನೆ ನೀನು ಹೋಗ. ನಾ ಹೋಗಿ ನೋಡ. ನಾ ಬರೋರ್ಗೆ ಅಲ್ಲೇ ನೀವು ನಾ ಬರೋರ್ಗೆ ಅಲ್ಲೇ ನಿಂದ್ರ. ಸೊ ನೋಡ್ರಿ ನಾವು ಫೈನಲಿ ಇವಾಗ ಎಲ್ಲದೀಪ ಅಂತ ಹೇಳಿದ್ರೆ ಬೆಳಗಾವ್ನೊಳಗದೆ ನೋಡ್ರಿ. ಟೈಮ್ ಆಗಲಿ 7 ಗಂಟೆ ಆತ್ರಿ. 7 ಗಂಟೆಗೆ ನಾವು ಬೆಳಗಾವಿಗೆ ಬಂದು ರೀಚ್ ಆದೆ ನೋಡ್ರಿ. ನೋಡ್ರಿ ಬೆಳಗಾವಿ ಸ್ಟೇಷನ್ ಏನು ದೊಡ್ಡದೈತೆ ನೋಡ್ರಿ. ಬೆಳಗಾವಿ ಸ್ಟೇಷನ್ ಒಳಗೆ ಈಗಂತ್ರ ನಮ್ಮ ಟ್ರೈನ್ ಫುಲ್ ಆತ್ರಿ. ಯಾಕಂದ್ರೆ ಇಲ್ಲಿ ಪ್ಯಾಸೆಂಜರ ಭಾಳ ಮಂದಿ ಇದ್ರಿ. ಎಲ್ಲರೂ ಹತ್ತದ್ರೊಳಗಂದ್ರೆ ಎಲ್ಲ ಫುಲ್ ಆಯ್ತು ನೋಡ್ರಿ ಟ್ರೈನ್. ಫುಲ್ ಖಾಲಿ ಖಾಲಿ ಇತ್ತು ನೋಡ್ರಿ ಎಷ್ಟು ದೊಡ್ಡದೈತ್ರಿ ಟ್ರೈನ್. ಈಗ ಐತಲ್ಲ ಟ್ರೈನ್ ಫುಲ್ ರಶ್ ಆತ್ರಿ. ಈಗ ಬೆಳಗಾವ್ ಬಂದನೆ ನೋಡ್ರಿ ಎಷ್ಟು ದೊಡ್ಡದೈತೆ ನೋಡ್ರಿ ಬೆಳಗಾವಿ ಸ್ಟೇಷನ್. ಭಾಳ ಮಸ್ತ್ ಐತ್ರಿ. ಸೊ ನೋಡ್ರಿಪ್ಪ ಈಗ ಚಿಕ್ಕೋಡಿ ಸ್ಟೇಷನ್ ಬಂದೈತ್ರಿ. ಈಗ ಚಿಕ್ಕೋಡಿ ಸ್ಟೇಷನ್ ಒಳಗೆ ಏನು ಫೇಮಸ್ಪ ಅಂತಂದ್ರೆ ಬೇಲ್ಪುರಿ. ಬೇಲ್ಪುರಿ ತೊಗೊಂಡೇವಿ ನೋಡ್ರಿ ಈಗ ನಾವು. ಇವ ನೋಡ್ರಿ ನಾವು ಕುಡ್ಚಿ ಒಳಗೆ ಅದ ರೀ. ನಾವು ಕುಡ್ಚಿಗೆ ಬಂದಿದ್ವಲ್ಲ ಸಾನಿಯಾ. ಕುಡ್ಚಿ ಮಸಬಿ ದರ್ಗಾ ಐತಲ್ಲ ಇಲ್ಲಿ ವಿಶಾಲ್ಗಡಕ್ಕೆ ಹೋಗೋ ಮುಂದೆ ಇಲ್ಲೇ ಉಳ್ಕೊಂಡು ಹೋಗಿದ್ವಲ್ಲ ನೈಟ್ ಕುಡ್ಚಿ ಒಳಗೆ. ಕುಡ್ಚಿ ಒಳಗದೆ ನೋಡು. ನೋಡ್ರಿ ಇದು ಮಿರಾಜ್ ರೋಡ್ ನೋಡ್ರಿ. ಇದೆ ನಾವು ಮಿರಾಜಿಗೆ ಬಂದಿರಿ. ಇದು ಮೇಲ್ಗಡೆ ಬಸ್ಸಲ್ಲಿ ಅಡ್ಡಾಡವ್ರಿ. ತಳಗ ಹೊಂಟದ ನೋಡ್ರಿ ನಮ್ಮ ಟ್ರೈನ್. ನೋಡ್ರಿ ಎಷ್ಟು ಸೂಪರ್ ಕಾಣಕತ್ತೈತೆ ನೋಡ್ರಿ ಅದು ಲೈಟಿಂಗ್. ಕೇಸರಿ ಬಿಳು ಹಸಿರು. ಹಾಂ ಎಷ್ಟು ಚಂದ ಆಗೈತೆ ನೋಡ್ರಿ ಅದು ರೋಡ್ನಾಗ. ನೋಡ್ರಿ ಇವಾಗ ಟೈಮ್ 9 ಗಂಟೆ ಆತ್ರಿ. ನಾವು ಮಿರಾಜಿಗೆ ಬಂದು ಈಗ ರೀಚ್ ಆಗಿ ನೋಡ್ರಿ ನಾವು ಬಂದಿದ್ದ ಟ್ರೈನ್ ಇದೆ ರೀ. ಫುಲ್ ರಶ್ ರೀ. ಅಲ್ಲಿಂದ ಹಿಡಿದು ಇಲ್ಲಿ ಮಟನ ಐತ್ರಿ. ಮುಂದೆ ದೊಡ್ಡದೈತ್ರಿ. ನಾವು ಇದ್ದ ಹಿಂದೆ ರೀ. ಈಗ ನೋಡ್ರಿ ಮತ್ತೆ ಇದಕ್ಕೆ ಹೋಗತ್ರಿ ದಾದರ್ಗೆ ಅಂದ್ರೆ ಬಾಂಬೆಗೆ ಹೋಗತ್ರಿ ಈಗ ಇದು ಟ್ರೈನ್. ನಾವು ಹೋಗೋಣ ನೋಡ್ರಿ ಈಗ. ಹಾಂ ರೀ ಎಷ್ಟು ರಶ್ ಐತೆ ನೋಡ್ರಿ. ದಾದರ್ ಅಂತ ಹೇಳಿದ್ರೆ ಸ್ಟೇಷನ್ ಹೆಸರು ಅದೇ ಮುಂಬೈ. ಈಗ ಅಲ್ಲಿ ಹೋಗೋ ಟ್ರೈನ್ ಇದೆ. ಈಗ ಅಲ್ಲಿಗೆ ಹೋಗ್ತದಲ್ರಿ ಇದು. ಈಗ ನೋಡ್ರಿ ಇಲ್ಲಿಂದ ಬಿಡ್ತಪ್ಪ ಅಂತ ಹೇಳಿದ್ರೆ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಬಾಂಬೆ ಮುಟ್ತೀವಿ. 7 ಗಂಟೆಗೆ ಈಗ
ಈಗ ನಾವು ದರ್ಗಾಕ್ಕೆ ಹೆಂಗೆ ಹೋಗೋದ್ರಿ ದರ್ಗಾಕ್ಕೆ ಹೋಗ್ಬೇಕಂದ್ರೆ ಇದನ್ನ ಹತ್ಬೇಕು ನಾವೀಗ ಇದನ್ನ ಹತ್ತು ಹೋಗ್ಬೇಕನ್ರಿ ಹತ್ತಿ ಅಂದ್ರೆ ದರ್ಗಾ ಆ ಕಡೆ ಐತಿ ಹೌದ್ರಿ ನೋಡ್ರಿ ಈಗ ಪಾಟಣಿಗೆ ಹತ್ತಿ ನಾವು ಹೋಗ್ಬೇಕಂತ್ರಿ ದರ್ಗಾ ಆ ಕಡೆ ಐತಂತ್ರಿ ತಡಿತಮ್ಮ ನಾನು ಆ ಕೈ ಹಿಡ್ಕೊಂತೀನಿ ನಡಿ ನೋಡ್ರಿ ನಾವು ಸ್ಟೇಷನ್ ದಾಟಿ ಈಗ ಹೊರಗೆ ಬಂದಿರಿ ನಾವು ಈಗ ದರ್ಗಾ ಯಾವ ಕಡೆ ಬರ್ತೈತೆ ಹಿಂಗೆ ನೋಡ್ಕೊಂಡು ಹೋಗೋದು ನೋಡ್ರಿ ಈಗ ದರ್ಗಾಕ್ಕೆ ನೋಡ್ರಿ ಇಲ್ಲೆಲ್ಲ ಫುಲ್ ಈ ದರ್ಗಾನ ಇಲ್ಲೇ ಐತೇನ್ರಿ ಒಟ್ಟು ಹೌದಿಲ್ಲ ಸಾನಿಯಾ ಸ್ಟೇಷನ್ ಬಾಜುನ ಐತೆ ನೋಡಿ ದರ್ಗಾ ಈಗ ನೋಡಿ ಫ್ರೆಂಡ್ಸ ನಾವು ಸ್ಟೇಷನ್ ದಾಟಿ ಎಷ್ಟು ದೂರ ಬಂದಿರಿ ಹೌದು ಹೌದು ಈಗ ನೋಡ್ರಿ ರೈಲ್ವೆ ಸ್ಟೇಷನ್ ಇಳಿದ್ಮೇಲೆ ಸೀದಾ ಒಂದು ರೋಡ್ ಐತೆ ಆ ಸೀದಾ ರೋಡ್ ಹಿಡ್ಕೊಂಡು ಬಂದಿಪ್ಪ ಅಂದ್ರೆ ಅಲ್ಲೇ ಮುಂದ್ಗಡೆ ಐತ್ರಿ ದರ್ಗಾ ಎಲ್ಲಿ ಹುಡ್ಕಂಗಿಲ್ಲ ಎಲ್ಲಿ ಹೊಳ್ಳಂಗಿಲ್ಲ ರೀ ಸೀದಾ ರೋಡಿಗೆ ಬಂದು ಅದ ಹಿಂಗೆ ಸೀದಾ ಬಂದು ಇನ್ನೊಂದು ಹತ್ರ ಟರ್ನ್ ಆಗೋದೈತ್ರಿ ಅಲ್ಲಿ ಟರ್ನ್ ಆದಪ್ಪ ಅಂದ್ರೆ ಅಲ್ಲೇ ದರ್ಗಾ ಬರ್ತೈತೆ ಅಂತ ನೋಡ್ರಿ ಈಗ ನಾವು ಹಂಗೆ ಕೇಳ್ಕೊತ ಬಂದಿವ್ರಿ ಅಂದ್ರೆ ನಾವು ಭಾಳ ಸಲ ಬಂದಿವ್ರಿ ನಾವು ಇಲ್ಲಿ ಆದ್ರೆ ನಾವು ಗಾಡಿ ತೊಗೊಂಡು ಬಂದಿವಲ್ರಿ ಸೀದಾ ಗಾಡಿ ಬಂದು ದರ್ಗಾದ ಮುಂದೆ ನಿಂದಿರ್ತಿದ್ವಿ ರೀ ಈ ಸಲ ಫಸ್ಟ್ ಟೈಮ್ ರೀ ನಾವು ರೈಲಾಗಿ ಬಂದಿದ್ರಿ ಮಿಡಲ್ ದರ್ಗಾಕ್ಕೆ ಹಂಗಾಗಿ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆದ್ರಿ ಹಂಗಾಗಿ ಕೇಳ್ಕೊತ ಬಂದಿವ್ರಿ ಅವ್ರು ಸೀದಾ ಹೋಗಿ ಅಲ್ಲಿ ಈ ಕಡೆ ಹೊಳ್ರಿ ಅಲ್ಲೇ ಐತೆ ನೋಡ್ರಿ ದರ್ಗಾ ಅಂದ್ರೆ ಈಗ ನಮ್ಮ ಮನೆಯವರು ತಮ್ಮನ ಮುಂದೆ ಹೊಂಟಾರ್ರಿ ನಮ್ಮ ಸಾನಿಯಾ ಬ್ಯಾಗ್ ಹಿಡ್ಕೊಂಡು ಇಲ್ಲಿ ಹೊಂಟಾಳ್ರಿ ಬಾಬರ್ ಹಿಂದ್ಗಡೆ ಬರತ್ತಾರ್ರಿ ಹೋಗೋಣ್ರಿ ಈಗೆಲ್ಲ ಈ ದರ್ಗಾ ನೋಡ್ರಿ ಎಷ್ಟು ದೊಡ್ಡದೈತೆ ಅಂದ್ರೆ ಇಲ್ಲೇ ಐತ್ರಿ ದರ್ಗಾದಿದ್ದು ಕಾಂಪೌಂಡ್ ಆದ್ರೆ ಇಲ್ಲಿ ನಮ್ಮ ಮನೆಯವ್ರು ಹೋಗತ್ತಾರ ದರ್ಗಾ ದೊಡ್ಡದೈತ್ರಿ ಇನ್ನೂ ಮುಂದೆ ಹೋಗ್ಬೇಕ್ರಿ ನಾವು ದರ್ಗಾದೊಳಗೆ ಹೋಗ್ಬೇಕಂದ್ರೆ ಅಲ್ಲಿ ಸಕ್ಕರೆ ಅಂಗಡಿ ಅವೆಲ್ಲ ಇಲ್ಲಿ ಬಂದು ನೋಡ್ರಿ ಅವಾಗ ನಾವು ಗಾಡಿ ತೊಗೊಂಡು ಹಿಂಗೆ ಬರ್ತಿದ್ವಲ್ರಿ ಇಲ್ಲೊಂದು ಹತ್ರ ನಿಂದಿರ್ಸಿದ್ರಿ ಆ ಸ್ಕೂಟಿ ನಿಂತತ್ರಲ್ರಿ ಅಲ್ಲಿ ನಿಂದಿರ್ಸಿದ್ವಿ ಫಸ್ಟ್ ಟೈಮ್ ಗಾಡಿ ತೊಗೊಂಬಂದಾಗ ವಿಶಾಲ್ಗಡೆ ಹೋಗೊಂಬಂದ್ರಿ ಹಂಗಾಗಿ ನಮಗೆ ಇದಾತ್ರಿ ಯಾಕೆ ತಮ್ಮನ್ನ ಹಾಂ ಬರತ್ತೀವಿ ದಮ್ಮ ಹತ್ತೋಗೋದು ನಮ್ಗೆ ಬರೋದ್ರಾಗ ಅಲ್ಲಿ ಲಸ್ಸಿ ಅಂಗಡಿ ಅದ ನೋಡ್ರಿ ನಾವು ಬಂದೆ ಲಸ್ಸಿ ಕುಡ್ದು ಹೋಗಿದ್ದೀವಿ ರೀ ಹಾಂ ಇದೆ ನೋಡ್ರಿಪ್ಪ ದರ್ಗಾ ಮಿರಾಜ್ ದರ್ಗಾ ರೀ ನೋಡ್ರಿ ದರ್ಗಾದೊಳಗೆ ಹೋಗೋಣ್ರಿ ಎಲ್ಲಿ ಹೋಗೋಣ್ರಿ ಹಂಗೋನ್ರಿ ಹಾಂ ಇಲ್ಲೇ ನಿಂದಿರ್ಸಿದ್ದೀರಿ ನಾವು ನಮ್ಮ 2 ಕ್ಲೋಸರ್ ಗಾಡಿನ ಹೌದಿಲ್ಲ ಸಾನಿ ಇಲ್ಲಿ ನೋಡ್ರಿ ನಾವು ದರ್ಗಾದೊಳಗೆ ಬಂದಿರಿ ಅಲ್ಲೊಂದು ಹಾಲ್ ಇತ್ತು ದರ್ಗಾದೊಳಗೆ ಬಂದಂತರ ಉಳ್ಕೊಳಕ್ಕೆ ಒಂದು ಹಾಲ್ ಐತ್ರಿ ಅಲ್ಲೆಲ್ಲ ನಾವು ಬ್ಯಾಗ್ ಇಟ್ಟು ಮುನ್ನ ಕುಂದರ್ಸಿ ಬಂದಿರಿ ನಾವು ಈಗ ನಾವು ದರ್ಗಾಕ್ಕೆ ಹೋಗೋಣ ಯಾಕಂದ್ರೆ ಮುನ್ನ ನಾನು ಬೆಳಗ್ಗೆ ಹೋಗಿ ನಾವು ಇವಲ್ಲ ಅಂದ್ರೆ ಅದಕ್ಕೆ ಇಲ್ಲಿ ಕುಂದ್ರಪ್ಪ ನಾವು ಹೋಗಿ ಬರ್ತೀವಿ ಅಂತೇಳಿ ಬಂದಿರಿ ಇಲ್ಲಿಗ ಸಕ್ಕರೆ ಅದನ್ನೆಲ್ಲ ತೊಗೊಂಡು ಹೋಗೋಣ್ರಿ ದರ್ಗಾದ ಊದ್ಬತ್ತೆ ಸೊ ನೋಡ್ರಿ ಫ್ರೆಂಡ್ಸ್ ನಾವು ಇಲ್ಲಿ ದರ್ಗಾಕ್ಕೆ ಬಂದಿರಿ ತಮ್ಮನ ನಿಂತಳ್ರಿ ಸಾನೆಯಲ್ಲಿ ಚಿರಾಕಿಗೆ ಎಣ್ಣೆ ಹಾಕಕ್ಕೆ ಹೋಗ್ರಿ ನಮ್ಮ ಮನೆಯವ್ರು ಬಾಬಾರ ಅಲ್ಲಿ ಒಳಗಡೆ ಹೋಗ್ಯಾರ ಅಂದರೆ ಹೆಣ್ಮಕ್ಳಿಗೆ ಅಲ್ಲಿ ಒಳಗಡೆ ಹೋಗಕ್ಕೆ ಕೊಡಂಗಿಲ್ಲ ರೀ ನಾವು ಇಲ್ಲೇ ಹೊರಗೆ ಕೂತ್ಕೊಂಡಿವ್ರಿ ಈ 100 ರೂಪಾಯಿ ನೋಡ್ರಿ ಅಮ್ಮ ನನಗೆ ಬರಮುಂದು ಕೊಟ್ಟಿದ್ರಿ ಸಕ್ಕರೆ ಓದಿಸ್ಕೊ ಅಂತಂದು ಹೇಳಿ ಅಂದ್ರೆ ಬಾಬಾರ ಎಲ್ಲ ತೊಗೊಂಡ್ರಿ ಸಕ್ಕರೆ ಓದಿಸೋಕೆ ನಾ ಇದನ್ನೇನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಇವಾಗ ಗಲ್ಯಾಕ್ಕೆ ಹಾಕಿಬಿಡ್ತೀನಿ ರೀ ಇದನ್ನು ಈಗ ನೋಡ್ರಿ ನಾವು ದರ್ಗಾದ ಜಿಯಾರತ್ ಮಾಡ್ಕೊಂಬಂದಿವ್ರಿ ಅಂದ್ರೆ ದರ್ಗಾಕ್ಕೆ ಹೋಗಿರಿ ಎಲ್ಲ ಸಕ್ಕರೆ ಓದಿಸ್ಕೊಂಬಂದು ಇಟ್ಟೇರಿ ಮತ್ತು ಇಲ್ಲೆಲ್ಲ ಊಟಕ್ಕೆ ಕೂತ್ಕೊಂಡ್ರಿ ಯಾಕಂದ್ರೆ ಟೈಮ್ ಆಗಲಿ 10 ಗಂಟೆ ಹಾಕೊಂತ್ರಿ ಇಲ್ಲಿ ನಮ್ದು ಸಾರು ಐತ್ರಿ ಆಮೇಲೆ ಇಲ್ಲಿ ಹೆಸರು ಕಾಳು ಪಲ್ಯ ಮತ್ತು ಬ್ಯಾಳಿ ಪಲ್ಯ ತೊಗೊಂಬಂದಿದ್ವಲ್ರಿ ಅದು ಚಲೋ ಐತ್ರಿ ಇಲ್ಲಿ ರೊಟ್ಟಿ ಅದಾವ ರೀ ಆಮೇಲೆ ಇಲ್ಲಿ ಅನ್ನನ ಐತ್ರಿ ಈಗ ಊಟ ಮಾಡಿಬಿಡ್ರಿ ಇಲ್ಲಿ ಉಳ್ಕೊಳಕ್ಕೆ ಬಂದಂಥವ್ರಿಗೆ ಎಷ್ಟು ದೊಡ್ಡದು ಹಾಲ್ ಐತ್ರಿ ಎಲ್ಲ ಫ್ಯಾನ್ ಐತ್ರಿ ಕರೆಂಟ್ ಐತ್ರಿ ದೊಡ್ಡ ರೂಮ್ ಐತ್ರಿ ಇಲ್ಲಿ ಚಾಪಿ ಕೊಟ್ರಿ ನಮಗೆ ರೀ ಇದು ಒಂದು ರಾತ್ರಿ ಅಂದ್ರೆ ಒಂದು ದಿನಕ್ಕೆ 10 ರೂಪಾಯಿ ಅಂತ್ರಿ 2 ಚಾಪಿ ತೊಗೊಂಡಿವ್ರಿ ನಾವು ಇವಾಗ ನೋಡ್ರಿ ನಾವು ಊಟ ಮಾಡಿ ಅಲ್ಲಿ ಲಾಸ್ಟು ಮುನ್ನ ಮುಕ್ಕೊಂಡನ್ರಿ ಇಲ್ಲಿ ಬಾಬಾರು ಮುಕ್ಕೊಂಡಾರ ತಮ್ಮನ್ನ ಸಾನಿಯಾ ಇಲ್ಲಿ ನಾನು ನಮ್ಮ ಮನೆಯವರು ಮುಕ್ಕೊಂತೀವ್ರಿ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿತ್ತು ನಮ್ಮ ಚಾನಲ್ಗೆ ಅಂತ ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ